ಹಸ್ತಾಂತರ ಮಾಡಬೇಕು, ಅಲ್ಲಿವರೆಗೆ ನಾವು ಕೊಡಬೇಕು. ಒಂದು ಇನ್ನೊಂದು ಏನು ಹೇಳ್ತಾರೆ, MLA ಅವ್ರು ಬರಬೇಕು, MLA ಬರೋದು ತಕ್ಷಣ ನಾವು ಕೊಡ್ತೀವಿ. ಅವ್ರು ನಮ್ಗೆ ಏನೋ ಹೇಳಿದಾರೆ ಅಂತ ಒಂದು ಜೈ ಭೀಮ್, ನಮೋ ಬುದ್ಧಾಯ್. ನಾವು ಇವತ್ತಿನ ದಿನದಲ್ಲಿ DC ಆಫೀಸ್ಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೇವೆ. ಅದು ಯಾತಕ್ಕಾಗಿ ಮನವಿ ಅಂತಂದ್ರೆ, ಒಂದು ಇದು ರಂಭಾಪುರ ಭಜಂತ್ರಿಗಲ್ಲಿ ಮದ್ದಿನಕನಿ ಒಂದು 4 ಓಣಿ ನಾವು ಇಲ್ಲಿ ಮನವಿ ಕೊಡಕ್ಕೆ ಬಂದೇವೆ DC ಅವ್ರಿಗೆ. ಅದು DC ಅವ್ರಿಗೆ ಯಾಕೆ ಮನವಿ ಕೊಡಕ್ಕೆ ಬಂದೇವೆ ಅಂತಂದ್ರೆ, ಈಗ ಸ್ಲಮ್ ಅದು ಡಿಕ್ಲರೇಷನ್ ಆಗಿ ಒಂದು 3-4 ವರ್ಷ ಆಯಿತು. ಅದು 3-4 ವರ್ಷದಿಂದ ಹಕ್ಕುಪತ್ರ ಕೊಡ್ತೀನಿ ಅಂಥೇಳಿ ಹಕ್ಕುಪತ್ರನೇ ಮಂದಿಗೆ ವಿತರಣೆ ಮಾಡೋಲ್ರು. ಇದಕ್ಕಿಂತ ಮುಂಚೆ ಸಸಾಲಟಿ ಸಾಹೇಬ್ರು ಅಂಥೇಳಿ ಸಾಹೇಬ್ರು ಇದ್ದರು. ಅವ್ರು ಹಕ್ಕುಪತ್ರ ಎಲ್ಲ ರೆಡಿ ಮಾಡಿದರು ಮಂದಿಗೆ ಕೊಡಾಕತ್ತೇಳಿ. ಮಂದಿ ಎಲ್ಲರಿಗೆ ಜನರಿಗೆ ಸ್ಲಮ್ ಜನರಿಗೆ ಕೊಡಾಕತ್ತೇಳಿ ಹಕ್ಕುಪತ್ರ ರೆಡಿ ಮಾಡಿಂದ ಅವರು ರಿಟೈರ್ಡ್ ಆದರು. ರಿಟೈರ್ಡ್ ಆದ ಕೂಡಲೇ ಬಂದು ಆಫೀಸರಿಗೆ ಮತ್ತು ಅವರೆಲ್ಲ ರೆಡಿ ಮಾಡ್ಯಾರ್ರಿ ಕೊಡ್ತೀನಿ ಅಂದಾರ, ಮತ್ತು ಅವ್ರು ಕೊಡ್ರಿ ಅಂತಂದು ಕೂಡಲೇ ಇಲ್ಲ MLA ಅವ್ರು ಬಂದು ಕೊಡ್ತಾರ ಅಂಥೇಳಿ ಇಷ್ಟು ದಿನ ಆದ್ರೂ ಉಡಾಫೆ ಉತ್ತರ ಕೊಟ್ಕೋತ ಬಂದರು. 1 ವರ್ಷ ಆಯಿತು. 1 ವರ್ಷದಿಂದನೂ ನಾವು ಅವ್ರ ಆಫೀಸಿಗೆ ಪ್ರತಿ ಸಲ ನಾವು ಮನವಿ ಕೊಡ್ತಾನೆ ಇದ್ದೇವೆ. ಮನವಿ ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೇ ಬಂದೇವಿ. ಅದು ಬಿಟ್ಟು ಇನ್ನೊಂದು ಏನು ಅಂತಂದ್ರೆ, ಇದು ಏನು 4 ಓಣಿ ಹೆಸರು ನಾವು ಏನು ಕೊಟ್ಟಿದ್ದೇವೆ, ಆ ಓಣಿಗಳಿಗೆ ಬಸವನಗೌಡ್ರು PA ಅಂತೇಳಿ ಹೋಗ್ತಾರೆ ಅಲ್ಲಿ. ಮತ್ತು ಅವ್ರು PA ಅದಾರ ಯಾರದಾರ ನಮಗೂ ಅಷ್ಟು ಕನ್ಫರ್ಮ್ ಇಲ್ಲ. ಬಸವನಗೌಡ್ರು PA ಅದೇ ನಾವು. ನೀವು ರೊಕ್ಕ ಗಿಕ್ಕ ಎಲ್ಲ ನೀವು ಕೊಡ್ರಿ, ನಾವು ನಿಮ್ಗೆ ಇಲ್ಲಿ ಇರ್ಲಾಕ ಏನು ಮನೆ ಕಟ್ಟಿ ಕೊಡ್ತೇವೆ, ನೀವು ಇರ್ಲಾಕ ಒಂದು ಸೂರು ಮಾಡಿ ಕೊಡ್ತೇವೆ ಮತ್ತು ಹೇಳಿ ನಮ್ಮ ಜನರಿಗೆ ಪದೇ ಹೋಗಿ ಅವರು ಡಿಸ್ಟರ್ಬ್ ಮಾಡಕತ್ತಾರೆ. ಅವರು 1 ದಿನದ ಕೂಲಿ 300 ರೂಪಾಯಿ ಸಂಬಂಧ ಅಂತೇಳಿ ಕೆಲಸಕ್ಕೆ ಹೋಗ್ತಾರೆ. ಇವ್ರು ಹೋದಾಗೊಮ್ಮೆ ಅವರು 300 ರೂಪಾಯಿ ಬಿಟ್ಟು ಮನೆ ಒಳಗೆ ಕುಂದಿರ್ಬೇಕು ಒಟ್ಟರು. ಮತ್ತು ನೀವು ಅದಕ್ಕೆ ನಾವು ಹೇಳಿದಕ್ಕೆ ನೀವು ಹೂ ಅಲ್ಲಿಲ್ಲ ಅಂತಂದ್ರೆ ನಾವೆಲ್ಲ ಒಟ್ಟು JCP ತಂದು ಹಚ್ಚಿ ನಾವೆಲ್ಲ ಲಿವಟ್ ಹಾಕಿ ಎಲ್ಲ ನಾವು ಮಾಡಿಕೊಡ್ಬೇಕು ನೋಡಿ, ಹಿಂಗೆ ಅಂಥೇಳಿ ಅವ್ರಿಗೆ ಧಮಕಿ ಕೂಡ ಕೊಡಕತ್ತಾರ ಅವರು. ಹೀಗಾಗಿ ಜನರು ವಿಚಲಿತವಾಗ್ಯಾರ, ಹೆದರಿಕೆ ಮಾಡ್ಕೊಂಡ್ರ. ನಾವು 20 ವರ್ಷದಿಂದ ನಾವು ಇಲ್ಲೇ ರಂಭಾಪುರದಾಗ ಜೀವನ ತೆಗಿತೀವಿ, ಒಡ್ರೋಣಿ ಒಳಗೆ ಜೀವನ ತೆಗಿತೀವಿ, ನಾವು ಭಜಂತ್ರಿ ಗಲ್ಲಿ ಒಳಗೆ ಜೀವನ ತೆಗಿಯೋರದೇವಿ. 20 ವರ್ಷದಿಂದ ಯಾರೂ ಏನೂ ಅಂದಿಲ್ಲ. ಈ ಇದೇ 2-3 ವರ್ಷ ಆಯಿತು ಸ್ಲಮ್ ಡಿಕ್ಲರೇಷನ್ ಅವರು ನಾಯಿ ಹಂಗೆ DC ಆಫೀಸ ಪ್ರತಿಯೊಂದು ಆಫೀಸ ಅಡ್ಡಾಡಿ ಅಲದಾಡಿ ಡಿಕ್ಲರೇಷನ್ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಹಕ್ಕು ಕೊಡ್ರಿ ಅಂಥೇಳಿ ಏನು ಸ್ಲಮ್ ಬೋರ್ಡಿಗೆ ಅಡ್ಡಾಡಕತ್ತಾರ. ಸ್ಲಮ್ ಬೋರ್ಡ್ ಆಫೀಸರ್ಸ್ ಕೂಡ ಅವ್ರ ಜೊತೆಗೆ ಸೇರಿ ಹೇಗಿಲ್ರಿ ಆ ಬಸವನಗೌಡರು ಬರ್ತಾರಲ್ಲ ಅವರು PAಗಳ ಜೊತೆಗೆ ಅವರು ಕೂಡ ಬಂದು ಅದೇ ಥರ ನಾಟಕ ಮಾಡ್ತಾರೆ. ಇವರು ಆಫೀಸರ್ ಕರಿಲತ್ತಾರ ಹೋರಿ ಅಂತ ಹೇಳಿ ಸ್ಲಮ್ ಬೋರ್ಡ್ದವರು ಕೂಡ ಅವ್ರ ಜೊತೆಗೆ ನಿಂತಿರ್ತಾರೆ. ಯಾಕಂದ್ರೆ ಇದು ಕಣ್ಣ ಮುಚ್ಚಾಲೆ ಮಾಡಕತ್ತಾರ. ನೀವು ಹಕ್ಕುಪತ್ರ ಕೊಡ್ರಿ, ನಮ್ಗೆ ಹಕ್ಕದ ಈ ಜಾಗದ ಮ್ಯಾಗ ಅಂತೇಳಿ ಹಕ್ಕುಪತ್ರ ಕೊಟ್ಟು ನೀವು ಏನೇ ಒಂದು ಮಾಡ್ತೀನಿ ಅಂತಂದ್ರೆ ಮಾಡಿರಿ, ಅದಕ್ಕೊಂದು ಅವಕಾಶ ಕೊಡ್ತಾರೆ ಜನರು. ಸುಳ್ಳು ಅವರಲ್ಲಿ ಒಂದು ಎಣ್ಣೆ ಚೀಟಿ ಕೂಡ ಇಲ್ಲ. ನಿಮ್ಮ ಸ್ಲಮ್ ಬೋರ್ಡ್ದು ಇದೇ ಆದ ಜಾಗ, ನೀವು ಇದೇ ಜಾಗದವ್ರು ಅಂತೇಳಿ ನಿಮ್ಮಲ್ಲಿ ಒಂದು ಚೀಟಿ ಸನೇ ಅವ್ರ ಕಡೆ ಇಲ್ಲ. ಅವರು ಒಮ್ಮೆ ಎತ್ತಿ ಹಸ್ತಾಂತರ ಮಾಡಿ ಬೇರೆ ಕಡೆ ಬಿಟ್ಟು ಹಿಂದಾಗಡೆ ನಾವು ಲಿವಟ್ ಹಾಕಿ ಕೊಡ್ತೀವಿ ಅಂದ್ರೆ ಮಂದಿ ಹೆಂಗೆ ಕೊಡ್ತಾರೆ ನಿಮಗೆ? ಅವ್ರು ಹಿಂದಾಗಡೆ ನೀವು ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಮ್ದು ಇದು ಜಾಗ ಅಂತ ಕೊಡಾಕೊಂದು ಏನಾರ ಬೇಕಲ್ಲ ಅವ್ರಿಗೆ. ಅದಕ್ಕೆ ದಯವಿಟ್ಟು ಅವ್ರ ಹಕ್ಕುಪತ್ರ ಅವರಿಗೆ ಕೊಡ್ರಿ. ಕೊಟ್ಟಿಂದ ನೀವು ಏನು ಲಿವಟ್ ಹಾಕ್ತೀರಿ, ನಾಟಕ ಮಾಡಕತ್ತಿರಲ್ಲ, ಇದು ಕಣ್ಣು ಮುಚ್ಚಾಲೆ ಆ ನಾಟಕ ಹಿಂದಾಗಡೆ ಮಾಡ್ರಿ, ಗೊತ್ತಾಗ್ತದೆ. ಇನ್ನೊಂದು ಜಾತಗಾರ್ಗಲ್ಲಿ ನಾವು ನಿಮಗೆ ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿ ಜಾತಗಾರ್ಗಲ್ಲಿ ಪೂರ ಧ್ವಂಸ ಮಾಡಿದರು. ಧ್ವಂಸ ಮಾಡಿ ಜಾತಗಾರ್ಗಲ್ಲಿಗೆ ಒಂದು ಮನುಷ್ಯನೇ ಪೂರ್ಣ ಆಗಿಲ್ಲ. 5-6 ವರ್ಷ ಆಗ್ತದೆ ಜಾತಗಾರ್ಗಲ್ಲಿ ಕೆಡವಿ. ಅದ್ರೊಳಗೆ ಅರ್ಧ ಮಾತ್ರ ಕಟ್ಟಿ ಕೊಡ್ತೇವೆ, ಅರ್ಧ ಪ್ರಪೋಸಲ್ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಪ್ರಪೋಸಲ್ ಅದನ್ನು ಕ್ಯಾನ್ಸಲ್ ಮಾಡ್ಯಾರ, ನಾವು ಕಟ್ಟಂಗಿಲ್ಲತ್ತು ವಾಪಸ್ ಕಳಿಸಿದ್ರು. ಈಗ ವಾಪಸ್ ಕಳಿಸಿದ್ದು ಅದು ಕಟ್ಟಂಗಿಲ್ಲತ್ತು. ಈಗ ವಾಪಸ್ ಕಳಿಸಿದ್ದು ಹೆಂಗೆ ಮಾಡ್ಬೇಕು? ಅವ್ರು ಜನರೆಲ್ಲ ಮನೆ ಕಿತ್ತದವರು. ಅದೇ ಥರ ಇದು ರಾಮನಗರವು ಮಾಡ್ತಾರೆ, ಮದ್ದಿನ ಒಡ್ರೋಣಿನೂ ಮಾಡ್ತಾರೆ, ಭಜಂತ್ರಿ ಗಲ್ಲಿನೂ ಮಾಡ್ತಾರೆ. ಹೆದರಿದಾರ ಮಂದಿ. ಯಾಕಂದ್ರೆ ಈ ಸದ್ಯಕ್ಕೆ ಯಾರೇ ಕೇಳಿದ್ರು ಜಾತಗಾರೋಣಿ ಉದಾಹರಣೆ ಅದ ನಮಗೆ. ಆ ಜಾತಗಾರೋಣಿ ಉದಾಹರಣೆ ಇರೋದ್ರಿಂದ ಎಲ್ಲ ಜನರು ಅಂಜಾರ. ಅದಕ್ಕೆ ನಾವು ಇದನ್ನು ಪರ್ಮಿಷನ್ ಕೊಡಂಗಿಲ್ಲ. ಅವ್ರ ಹಕ್ಕುಪತ್ರ ಅವ್ರ ಕಾಗದ ಪತ್ರ ಎಲ್ಲ ರೆಡಿ ಮಾಡೋತನ ಯಾರಿಗೆ ನಾವು ಇದನ್ನು ಹಕ್ಕು ಕೊಡಂಗಿಲ್ಲ. ಇಷ್ಟು ಹೇಳಿ ನಾನು ಮಾತೆ ಮುಗಿಸ್ತೀನಿ. ನನ್ನ ಹೆಸರು ನಿರ್ಮಲಾ ಹೊಸಮನಿ ಅಂಥೇಳಿ, ಸಾವಿತ್ರಿಬಾಯಿ ಫುಲೆ ಸಂಘಟನೆಯಿಂದ. ಇಲ್ಲಿ ನಾವು DC ಆಫೀಸ್ಗೆ ಮನವಿ ಕೊಡೋಕೆ ಬಂದೀವಿ. 4 ಸ್ಲಮ್ಮಿಂದ ಹಕ್ಕುಪತ್ರ ಕೊಡ್ಲಾತಿಲ್ಲ, ಬರೀ ಉಡಾಪೆ ಇದು ಮಾಡ್ಲಾತ್ತಾರ ಸ್ಲಮ್ ಬೋರ್ಡ್ನವರು. MLA ಅವರು ಬಂದು ಕೊಡ್ತಾರೆ. MLA ಅವ್ರು ಬಂದ ಮ್ಯಾಗೆ ನಾವು ಹಕ್ಕುಪತ್ರ ಕೊಡ್ತೀವಿ ಅನ್ಕಿಸಿ ನಮಗೆ 1 ವರ್ಷದಿಂದ ವಂಚಿತ ಮಾಡ್ಲಾತ್ತಾರ ಸ್ಲಮ್ನವ್ರಿಗೆ. ಅದು ನಾವು ಕೇಳಕ್ಕೆ ಹೋದ ಈಗ ಹೊಸ್ದಾಗಿ ಏನು ಮಾಡ್ಯಾರಂದ್ರೆ, ನಾವು MLA PA ಅದೀವಿ ಅನ್ಕೇಜಿ ನಮಗೆ ರೊಕ್ಕ ಕೊಡ್ರಿ, ನಾವು ಲೇಔಟ್ ಇದು ಮಾಡ್ತೀವಿ ಅನ್ಕೇಸಿ
ಜನರಿಗೆ ತೊಂದರೆ ಕೊಡ್ಲತ್ತಾರ. ಹೀಗಾಗಿ ಜನ ಭಯಭೀತರಾಗ್ಯಾರ. ಅದಕ್ಕಾಗಿ ನಾವು ಏನಂತೀವಿ ಅಂದ್ರೆ ಸ್ಲಮ್ ಬೋರ್ಡ್ನವರು ಸರಿಯಾಗಿ ಕೆಲಸ ಮಾಡಿ ನಮಗೆ ಹಕ್ಕುಪತ್ರ ಕೊಟ್ಟು ನಮಗೆ ಮುಂದಿನ ಕೆಲಸಕ್ಕೆ ಅನುವು ಮಾಡಿ ಕೊಡ್ಬೇಕನ್ಕೇಸಿ ವಿನಂತಿ ಮಾಡ್ತೀವಿ. ನಾನು ಅಕ್ರಮ್ ಮಾಶಾಳ್ಕರ್, ಸ್ಲಮ್ ಸಮಿತಿ ಅಧ್ಯಕ್ಷ. ನನ್ನ ಹೆಸರು ರೇಣುಕಾ ಬಿರಾದಾರ್ ರೀ. ನಾವು ರಂಭಾಪುರ ರಾಮನಗರ ಸ್ಲಮ್ದವ್ರು ರೀ. ಈಗ ನಮಗೆ ಹಕ್ಕುಪತ್ರ ಸಲುವಾಗಿ ನಾವು ಇದಕ್ಕೆ ಸ್ಲಮ್ ಆಫೀಸ್ಗೆ ಓಡಾಡಕತ್ತೀವಿ ರೀ. ಈಗ ಏನೈತೆ ರೀ, ನಮ್ಮ ರಂಭಾಪುರ ರಾಮನಗರ ಏರಿಯಾಕ್ಕೆ ಸ್ಲಮ್ ಏರಿಯಾಕ್ಕೆ ಬಂದು ಬಸವನಗೌಡ್ರು ಪಿ ಅಂತ ಹೇಳ್ತಾರೆ ರೀ. ಅವ್ರು ಯಾರು ನಮಗೆ ಗೊತ್ತಿಲ್ಲ ರೀ. ಬಂದು ಕಿಸಿದ್ರೆ ನಮ್ಗೆ ಇಲ್ಲಿದು ನೀವು ಹೇಳ್ರಿ, ನಾವು ನಿಮಗೆ ಲೇಔಟ್ ಹಾಕಿ ಕೊಡ್ತೀವಿ, ಪ್ಲಾಟ್ ಹಾಕಿ ಕೊಡ್ತೀವಿ, ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ, ನಮಗೆ ರೊಕ್ಕ ಕೊಡ್ರಿ ಅಂತ ದಬಾಣಿಕೆ ಹಾಕತ್ತಾರೆ ಸರ್. ನಾವು ಈಗ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು ರೀ? 3 ದಿನ ಹೋಗಂಗಿಲ್ಲ ಬರ್ತಾರೆ ರೀ. ನಾವು ದಿನ 300 ರೂಪಾಯಿ ದುಡಿಲಾಕ ಹೋಗ್ತೇವಿ. ಅವ್ರು ಬರ್ತಾರ ಅಂದಾಗ ನಾವು ಬಿಟ್ಟು ನಿಂದಿರ್ಬೇಕ್ರಿ. 300 ರೂಪಾಯಿ ಪಗಾರ ಬಿಟ್ಟು ನಿಂದಿರ್ಬೇಕ್ರಿ. 40 ವರ್ಷದಿಂದ ನಿಂತೇವ್ರಿ, ಯಾರು ಕೇಳಿಲ್ರಿ. ಈಗ 2-3 ವರ್ಷ ಆಯ್ತು ಸ್ಲಮ್ ಡಿಕ್ಲೇರ್ ಆಗತ್ತೆ ಬಂದಿಸಿದ್ರೆ ನಮ್ಮನ್ನ ಕೇಳಾಕ್ತಾರಿ ಸರ್ ರೀ. ಅವ್ರು ಅವ್ರು ಎಬ್ಸ್ಕಿಸ ನಮ್ಗೆ ತಮ್ಮದು ಏನಾರ ಮಾಡ್ಕೋಬೇಕು ಪ್ಲ್ಯಾನ್ದಾಗ ಅದಾರ ಈಗ ಅವರು ಪತ್ರ. ಈಗ ನಮಗೆ ಪತ್ರ ಹೊಡೆದು ಬೇರೆ ಕಡೆ ಇಡ್ತಾರತ್ರಿ. ಅವ್ರು ಲೇಔಟ್ ಮಾಡಿ ನಮಗೆ ಮನೆ ಕಟ್ಟಿ ಕೊಡ್ತಾರತ್ರಿ. ಈಗ ಏನೋ ಆಧಾರ ಇಲ್ಲಾರ್ದಾಗ ಅವ್ರು ಹೇಳ್ದಾಗ ಕೇಳಿದೆ ಹೋಗಿ ನಿಂತೇವೆ ಅಂದ್ರೆ ನಾಳೆ ನಮ್ಮ ಅವಯ ಪತ್ರನೇ ಕಾಯಮಾಕವ್ರಿ. ಆಮೇಲೆ ಹಿಂದಾಗಡೆ ಅವ್ರು ನಮಗೆ ಮನೆ ಹಾಕಿ ಕೊಡ್ದ್ರೆ ನಮ್ಮನ್ನು ಕರೆಯಂಗಿಲ್ಲ. ನಾಳೆ ನಾವು ಕೇಳಕ್ಕೆ ಹೋದ್ರೆ ಯಾರ ಬೈ ನೀರು ಕೇಳ್ತಾವ್ರಿ. ಅವರು ಏನೈತಿ ನೀವು ಜಾಗದ ಪ್ರೂಫ್ ಅಂತ ಕೇಳ್ದ ಏನು ತೋರ್ಸೋಣ್ರಿ ಅವಾಗ ನಾವು ನಮ್ಗೆ ಮೊದಲು ಹಕ್ಕುಪತ್ರ ಕೊಡಬೇಕ್ರಿ. ಅವರು ಹಕ್ಕುಪತ್ರ ಕೊಟ್ಟ ಬೆಳಗ್ಗೆ ಹಿಂದಿಂದ ನಮ್ಗೆ ಏನು ಮಾಡ್ತಾರೆ, ಮನೆ ಕಟ್ಟಿ ಕೊಡ್ತಾರೆ. ನಮಗೂ ಚಂದ ಇರಬೇಕು ಅನ್ನೋ, ನಮಗೂ ಲೇಔಟ್ ಆಗಬೇಕು, ಮನೆ ಆಗಬೇಕು, ನಾವು ಚಂದ ಇರಬೇಕು ಅನ್ನೋ ಆಸೆ ಐತ್ರಿ ನಮಗೂ. ಖರೆ ಈಗ ಹಕ್ಕುಪತ್ರ ಕೊಟ್ಟಬೇಕು ಮುಂದಿನ ಅವ್ರು ಮಾಡಕ್ಕೆ ಕೊಡೋರು. ನಾವು ಇಲ್ಲಿಕಂದ್ರೆ ಏನು ಮಾಡಕ್ಕೆ ಕೊಡೋದಿಲ್ರಿ. ನಾವು ಈ ಸದ ಹಕ್ಕುಪತ್ರ ಸಿಗುತ್ತಾನ. ಈಗ ಬರೀ ಹಿಂಗೆ ಬಂದು 3 ಗಂಟೆ ತೊಂದ್ರೆ ಕೊಡೋದು ಮಾಡೋದು ಬ್ಯಾಡ್ರಿ. ನಾವು ಈಗ ಡೈರೆಕ್ಟ್ ಎಲ್ಲ ಬಸವನಗೌಡ್ರಿಗೆ ಮನವಿ ಮಾಡ್ಕೊಳಕತ್ತೀನಿ ನಾ. ಈಗ ಬರೋದು ನಿಮ್ಮ ಹೆಸರು ಬಂದು ಅವ್ರು ನಮಗೆ ಈಗ ಟಾರ್ಚರ್ ಮಾಡತ್ತಾರ. ನೀವೇ ಏನು ಪರಿಹಾರ ಮಾಡ್ಬೇಕು. ನಮ್ಗೆ ಹಕ್ಕುಪತ್ರ ಕೊಡ್ತೇವೆ, ನೀವೇ ಬಸವನಗೌಡ್ರೆ ಬಂದು ಕೊಡ್ತಾರ ಅಂತ ಹೇಳ್ಯಾರ. 1 ವರ್ಷ 2 ವರ್ಷ ಆಯ್ತು ರೀ ಹಕ್ಕುಪತ್ರ ತಯಾರಾಗಿ. ಈಗ ಕೊಡ್ಲಾಕ ತಯಾರಿಲ್ರಿ ಬಂದು ನಮಗೆ. ಅವ್ರು ಮೊದಲಿನ ಆಫೀಸರ್ ಸೊಸೈಟಿ ಸರ್ ಇದ್ರು, ಅವರೆಲ್ಲ ರೆಡಿ ಮಾಡಿ ಹೋಗ್ಯಾರ ರೀ. ರೆಡಿ ಮಾಡಿದ್ರು ನಮಗೆ ಹಕ್ಕುಪತ್ರ ಕೊಡಾಕ್ತಾ ಇರಲ್ರಿ. ಈಗ ಇವ್ರು ರಾಠೋಡ್ ಸರ್ ಬಂದು 1 ವರ್ಷ ಆಯ್ತು ರೀ. ರಾಠೋಡ್ ಸರ್ MLA PAಗಳು ಕೂಡ ಮಾಡತ್ತಾರ ಇದನ್ನ. ಈಗ ನಾವೆಲ್ಲಿ ಹೋಗ್ಬೇಕ್ರಿ ಅದನ್ನ ಈಗ ಮಾಡಿದ್ರ ಅವರು ಅವರ ಪಿ ಎತ್ ನಿಮ್ಗೆ ಅವ್ರೇ ಹೇಳ್ಯಾರಿ. ನಾವು ಬಸವನಗೌಡ ನಮ್ಗೆ MLA ಕಳ್ಸ್ಯಾರ ಅಂತ ಹೇಳ್ತಾರ್ರಿ ಅವರು ಸರ್. ಅವ್ರೇ ಕಳ್ಸ್ಯಾರಿ. MLA PAನೇ ಅವರೇ ಹೇಳ್ತಾರಿ ನಮ್ಗೆ MLA ಸಾಹೇಬ್ರು ಕಳ್ಸ್ಯಾರ ಅಂತ ಹೇಳ್ತಾರಿ. ಅಲ್ಲಿ ರಂಭಾಪುರ ಗೌಡ್ರನ್ನ ಕರ್ಕೊಂಡ್ ಬಂದು ನಮಗೆ ಟಾರ್ಚರ್ ಮಾಡತ್ತಾರಿ ಸರ್ ರೀ ಅವರು. ನೀವು MLA ಕರೋಳಿ ಹೋಗಿದ್ರಿ ಅವ್ರ ಕಡೆ? ನಾವು ಒಮ್ಮೆ ಹೋಗಿಲ್ರಿ MLA ಸರ್. ಹೋದಾಗ ಸಿಕ್ಕ ನಮಗೆ ಮೊದಲ 4-5 ವರ್ಷ ಹಿಂದೆ ಹೋಗಿದ್ದೇವ್ರಿ ಸರ್. ಹೋದಾಗ ಇಲ್ಲ ಅಂತ ಹೇಳಿ ಕಳ್ಸ್ಯಾರಿ. 2-3 ಸಾರಿ ಹೋಗ್ಯಾವ್ರಿ ಇಲ್ಲ ಅಂತ ಹೇಳಿ ಕಳ್ಸ್ಯಾರಿ ಸರ್. ಅವ್ರು ಮನೆ ಹೋಗ್ಯಾಕ ಕೂತ್ ಬಂದಿವ್ರಿ ನಾವು. ಫೋನ್ ಮುಖಾಂತರ ಮನಿಗೆ ಹೋದ್ರೆ ಸಿಕ್ಕಿಲ್ರಿ ಸರ್. ಇನ್ನು ಫೋನ್ ಮುಖಾಂತರ ಹೆಂಗ್ ಸಿಗ್ತಾರ್ರಿ ನಮ್ಗ? ಅವ್ರು ಮನಿಗೆ ಹೋದ್ರೆ ಸಿಕ್ಕಿಲ್ರಿ. ಅವ್ರು MLA ಸಾಹೇಬ್ರಲ್ರಿ, ಅವ್ರ ಹೆಂಗ್ ಸಿಗ್ತಾರ ನಮಗ? ಮನಿಗೆ ಹಚ್ಚಲ ಹೋಗಿ ಬಂದೇವ್ರಿ, ಸಿಕ್ಕಿಲ್ರಿ. ಬರೀ PAಗಳು ಇಲ್ಲ ಅಂತ ಹೇಳ್ಬಿಡ್ತಾರಿ. ಈಗ ಅವರೇ ಬಂದ್ ಇದು ಮಾಡತ್ತಾರಿ. ಸ್ಲಮ್ ಡಿಕ್ಲೇರ್ ಆಗುತ್ತಾನ ಬಂದಿಲ್ರಿ ಅವ್ರು. ಈಗ ಬರ್ಲಾಗ್ತಾರ್ರಿ. ಅವ್ರ ಏನು ಫೋಟೋ ಗಿಟೋ ಅದಾವನ್ರಿ? ಅವ್ರು ಏನಿಲ್ರಿ ಸರ್. ನಾವು ಫೋಟೋ ನಾವು ಮೊಬೈಲ್ ಬಸ್ ಹಾಕಿದ್ರೆ ನಮ್ಗೆ ಬೈತಾರಿ. ಯಾವ ಮೊಬೈಲ್ ಫೋಟೋ ತೆಗಿತಾರಿ, ಸಿಕ್ಕಂಗ ಬೈತಾರಿ. ಮೊಬೈಲ್ ಫೋಟೋ ತೆಗಿಯಾಕತ್ತಾರ ಅವ್ರು. ನಾವು ನೋಡ್ಬೇಕು, ತೆಗಿಬೇಕು, ಮಾಡ್ಬೇಕು, ಯಾರನ್ನಾರ ಕೇಳ್ಬೇಕಾದ್ರೆ ಹಂಗೆ ಮಾಡ್ತಾರ್ರಿ ಸರ್ ಅವ್ರು. ಈಗ ನಾವು ಇಷ್ಟು ದಿನ ಸ್ಲಮ್ ಲೇಯಕ್ಕೆ ತಿರುಗಾಡಿ ನಾವು ನಳ ಮಾಡ್ಕೊಂಡಿವಿ, ಲೈಟ್ ಮಾಡ್ಕೊಂಡಿವಿ, ಎಲ್ಲ ಈಗ ಮಾಡ್ಕೊಂಡೇವಿ. ಈಗ ಬರ್ಲಾತ್ತಾರ ನೋಡ್ರಿ ಸರ್ ಅವ್ರು. ಮತ್ತೆ ಇವತ್ತೇನು ಎದಕ್ಕೆ ಬಂದಿರಿ? ಇವತ್ತು ನಾವು ಇಲ್ಲಿ DC ಆಫೀಸಿಗೆ ಅದೇ ಮನವಿ ಪತ್ರ ಕೊಡಾಕ್ ಬಂದೀವ್ರಿ. ಹಿಂಗ್ ಮಾಡಾಕತ್ಯಾರ ನಮ್ಗೆ ಅದು ನೋಡ್ರಿ ಅಂತೇಳಿ. ನಮಗೆ ಮೊದಲು ಹಕ್ಕುಪತ್ರ ಕೊಡಿಸ್ರಿ, ಆಮೇಲೆ ನೀವು ಮನೆ ಕಟ್ಟೋದು, ಲೇಔಟ್ ಮಾಡೋದು ಮಾಡತ್ತಿರತ್ತೆ ನಾವು ಹೇಳಾಕ ಬಂದೇವ್ ನೋಡ್ರಿ. ಮನವಿ ಪತ್ರ ಕೊಡಾಕ್ ಬಂದೇವ್ರಿ ಸರ್. DC ಅವ್ರು ಏನಂದ್ರಿ? DC ಅವ್ರು ನೋಡ್ತೀವಿ, ಮಾತಾಡ್ತೀವಿ ಅಂತ ಹೇಳಿದ್ರಿ ಸರ್ ಅವ್ರು. ಅಟ್ ಹೇಳಿ ಹೋದ್ರಿ ಅವ್ರು. ಮುಂದೆ ಏನ್ರಿ ನಳಿ ನಿಮ್ದು? ಮುಂದೆ ಏನೇನ್ರಿ ನಮ್ಗೆ ಹಕ್ಕುಪತ್ರ ಕೊಡ್ಬೇಕ್ರಿ ಮೊದಲು. ಅವ್ರು ಹಕ್ಕುಪತ್ರ ಆದ ಬಳಕೆ ಅವ್ರು ಮತ್ತೆ ಲೇಔಟ್ ಮಾಡಿದ್ರು ಮಾಡ್ಲಿ, ಮನೆ ಕಟ್ಟೋದು ಕಟ್ಲಿ ಮಾಡ್ಲಿ. ನಮಗೆ ಮೊದಲು ಹಕ್ಕುಪತ್ರ ಬೇಕ್ರಿ. ಅವ್ರು ಇವತ್ತೇ ಹಕ್ಕುಪತ್ರ ಕೊಡ್ರಿ, ನಾಳೆ ನಾವು ಅವ್ರಿಗೆ ರೆಡಿ ಅದೇವ್ರಿ. ನಾವು ಲೇಔಟ್ ಮಾಡಕ್ಕೂ ಕೊಡ್ತೇವಿ, ನಮ್ಮ ಮನೆ ಕಟ್ಟು ಕೊಡ್ತೇವಿ. ನಾವು ಕೊಡ್ತೇವ್ರಿ. ಅದೊಂದ್ರಿ ಸರಿ. ಈಗಾಗಲೇ ಈಗ 2 ವರ್ಷದಿಂದ ರೀ ಮನೆ ಕಟ್ತೇವೆ ತೇಸಿಂದ್ರ ನಾವು ಈಗ DD ತುಂಬೇರಿ. 20 ಸಾವಿರ ರೂಪಾಯಿ DD ತುಂಬೇರಿ. ಈಗ ಫೌಂಡೇಶನ್ಗೆ ಬಂದದ್ರಿ. ಅದೆಲ್ಲ ಪಾಯಾದ ಹಾಕ್ಯಾರ, ಕಟ್ಯಾರ, ಅಟ್ಟಿಗೆ ಬಿಟ್ಟಾರಿ ಸರ್. ಬಿಟ್ಟಾರ. ಕೇಳೋಣ ಮ್ಯಾಲ ಗೌರ್ಮೆಂಟ್ಗೆ ರೊಕ್ಕ ಇಲ್ಲ, ಕಟ್ಟೋದು ಬಂದೈತೆ ಹೇಳ್ಯಾರಿ. ಈಗ ಮತ್ತೆ ನೀನೇ ಶುಕ್ರಾರೇ ನೋಡ್ರಿ, ನೀನು ಶುಕ್ರಾರ MLA PA ಬಂದ್ ಕಿಸಿಂದ್ರ ನಾ ಲೇಔಟ್ ಮಾಡ್ತೀನಿ, ಮನೆ ಕೊಟ್ರು. ಈಗ ಹೆಂಗೆ ರೊಕ್ಕ ಅದನ್ರಿ ಇಟ್ಟು ಬಂದ್ ಇದು ಮಾಡತ್ತಾರ್ರಿ. 6 ತಿಂಗಳದಾಗ ನಿಮಗೆಲ್ಲ ಡಿಕ್ಲೇರ್ ಮಾಡ್ಕೊಡ್ತೇವೆ ಅಂತ ಹೇಳ್ಯಾರಿ. ಮುಗಿಸಿ ನೀವು ಮನೆಯಾಗ ನಿಂದಿರ್ತೇವೆ ಅಂತ ಹೇಳತ್ತಾರ್ರಿ ಸರ್. ಅವ್ರು ಬಂದು ರೊಕ್ಕನೂ ಬೇಡಾಕತ್ಯಾರ್ರಿ. ಎಷ್ಟು ಬೇಡಾತಾರ? ರೊಕ್ಕ 1,20,000 ರೂಪಾಯಿ ಕಟ್ಬೇಕತ್ರಿ ಒಬ್ರಿ. ಒಬ್ಬ ಒಂದೊಂದು ಮನೆಗೆ ರೀ. ಎಷ್ಟು ಮನೆ ಅದಾವ್ರಿ? ಈಗ ನಮ್ಮಲ್ಲಿ 70 ಮನೆ ಅದಾವ್ರಿ ಸರ್. ರೀ ಎಲ್ಲರೂ ಕೂಡ ಅಂತಾರ? ಈಗ ಎಲ್ಲರಿಗೂ ಹೇಳ್ತಾರಿ ಸರ್ ಅವ್ರು. ತಮ್ಮ ಹೆಸರು? ನನ್ನ ಹೆಸರು ರೇಣುಕಾ ಬಿರಾದಾರ್.